ಏನು ಮಾತಾಡೋದು ಫಸ್ಟು ಮಾತುಗಳೇ ಬರ್ತಾ ಇಲ್ಲ, ಆ್ಯಕ್ಚುಲಿ ಮಾತಾಡೋದು ಅಂತ ಕೇಳ್ತಾ ಇದ್ದೀವಿ. ಆ ಪರಿಸ್ಥಿತಿಗೆ ತಂದಂತಹ ನಮ್ಮ ಗೌತಮ್ ಅಪ್ಪಿಯವರು ಇವಾಗ ಸ್ಟೇಜ್ ಮೇಲೆ ನಿಂತು ಜನರನ್ನೆಲ್ಲ ಕರೆದು ನಮಸ್ಕಾರ ಮಾಡಿ ಏನೋ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ನೆನ್ನೆ ಸುಮ್ಮನೆ ಮಾಡಿದ್ದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅಂತ, ಅದೇನು ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಸ್ಟೋರಿ ಬೇರೆ ಹಾಕ್ಬಿಟ್ಟು ಮರ್ಯಾದೆ ಪ್ರಶ್ನೆ ಅಂತ ಶುರು ಮಾಡಿದ್ದೀವಿ. ಎಲ್ಲ ಸೆಟ್ ಆಗಿದೆ, ಅಣ್ಣ ಸ್ಟೇಜ್ ಮೇಲೆ ಇದ್ದಾರೆ. ಅಪ್ಪಿ ಇದು ವಿಡಿಯೋ ನೋಡಿದಾಗ ನಿನಗೆ ಗೊತ್ತಾಗುತ್ತೆ, ಬ್ಲಾಗಲ್ಲಿ ಆ್ಯಡ್ ಮಾಡುವಂಥ ವಿಡಿಯೋ ಇದು. ನಗು ನೋಡಿ ಒಂದು ನಗದು ಇದೆಲ್ಲ ಪೋಸ್ಟ್ ಕೊಡೋದು, ಇದೆಲ್ಲ ಹೇಳ್ಕೊಡೋದೇ ಬೇಡ ಅವನಿಗೆ. ಏನಪ್ಪ ನಮಸ್ಕಾರ. ಇವಾಗ ಬರ್ತಾ ರಪ್ಪಿ 9:30 ಆಗಿದೆ. ಆಂಟಿ ಮುಖ ನೋಡ್ಕೊ ನೀಟಾಗಿ. ಇವಾಗ ನಮ್ಮ ಯಜಮಾನರು ಬಂದಿದ್ದಾರೆ. ಈ ಯಜಮಾನಂಗೆ 9:30 ನಾವು 1 ವಾರಗಟ್ಟಲೆ ಬಂದು ಮದುವೆ ಮಾಡಿದ್ವಿ. ಹಂಗಲ್ಲ, ದಿನ ಜವಾಬ್ದಾರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಆಮೇಲೆ ಮದುವೆ ರಿಸೆಪ್ಷನ್, ಆಮೇಲೆ ಮದುವೆ ದಿನ, ಅದಾದ್ಮೇಲೆ ಅದಾದ್ಮೇಲೂ ಇನ್ವೈಟ್ ಒಳಗಡೆ ಎಲ್ಲದಕ್ಕೂ ಬಂದಿದ್ದೀವಿ. ಹೇಳು ಎಷ್ಟೊತ್ತಿಗೆ ಬಂದಿದೆ ಹೇಳು. 9 ಗಂಟೆಗೆ ಫ್ರೆಂಡ್ ಮದುವೆಗೆ 9 ಗಂಟೆಗೆ ಬಂದಿದ್ದಾನೆ. ರಾತ್ರಿ ಹೋಗಿ ಕೇಕ್ ಮಕ್ಕಳೆಲ್ಲ ಆರ್ಡರ್ ಕೊಟ್ಟಿಲ್ಲ, ಹೋಗಿ ಕೇಕ್ ಆರ್ಡರ್ ಕೊಟ್ಟು ಬಂದು 8 ಗಂಟೆಗೆ ಈಗ ಬಂದೇನೆ. ಇನ್ನೊಂದು ಅರ್ಧ ಗಂಟೆಗೆ ಹೊರಡ್ತಾನೆ. ಅದೇನು ಸಮಸ್ಯೆ ಇಲ್ಲ. ಪ್ರಾಬ್ಲಮ್ ಏನಂದರೆ ನಾವೊಬ್ಬರೇ ಇಲ್ಲ ಅಲ್ಲ ಈಗ, ಅದಕ್ಕೊಂದು ಅವ್ರು ರೆಡಿಯಾಗಿ ಒಂದು ಎಕ್ಸ್ಕ್ಯೂಸ್ ಇಟ್ಕೊಂಬಿಡೇನು ಇವಾಗ. ಅವನು ಇವರು ಆಗ್ತಾರೆ ಗೊತ್ತಾಗುತ್ತೆ. ಅವ್ನು ಆ್ಯಕ್ಚುಲಿ ಇವಾಗ ಲೇಟ್ ಅಂತಲ್ಲ, ಅವ್ನು ಫಸ್ಟ್ ಹುಟ್ಟಿದಾಗಿಂದನೂ ಲೇಟೇ ಎಲ್ಲ. ಅದ್ರಲ್ಲ ಈಗ ಅದೊಂದು ಎಕ್ಸ್ಕ್ಯೂಸ್ ಹೇಳ್ತಾನೆ ಅಷ್ಟೇ. ಡಾಕ್ಟರ್ ನನಗೆ ಸ್ವಲ್ಪ ಲೇಟಾಗಿ ಬಿಡಿಸಿ. ಇವಾಗ ಏನೋ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಎಲ್ಲ ಹುಡುಗರು ಒಟ್ಟಿಗೆ ಇದ್ದೀವಿ. ಈ ಸಾಹೇಬರು ಇವಾಗ 9:30 ಆಗಿದೆ, ಇವಾಗ ಬಂದು ಮುಟ್ಟಿದ್ದಾರೆ. ಹೀಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಎಲ್ಲ ನಮ್ಮ ಹುಡುಗರು ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಸರ್ರು ಇಲ್ಲೇ ಇದ್ದಾರೆ, ಕನ್ನಡ ಸರ್ರು. ಸರ್ ಹಂಗೆ ವ್ಲಾಗ್ ಮಾಡ್ತಾ ಇದ್ದೆ, ಮಾತಾಡ್ಬಿಡಿ ಸರ್, ಸುಮ್ಮನೆ ಹಿಂಗೆ ಮಾಡಿಬಿಡಿ. ಇವರು ನಮ್ಮ ಕನ್ನಡ ಸರ್ರು ಡಿಗ್ರಿಲಿ, ಅವರು ಬಂದಿದ್ದಾರೆ. ಹೀಗೆ ಇನ್ನು ಸುಮಾರು ಜನ ಇದ್ದಾರೆ. ಪರೀಕ್ಷಿತ್ತು ಬಿಸಿ ಇದ್ದಾನೆ. ನೆಕ್ಸ್ಟ್ ಶುರು ಎಲ್ಲರಿಗೂ ಕರೆಸಿದ್ದೀವಿ. ಅಪ್ಪಿ ನಮ್ಮ ಜವಾಬ್ದಾರಿ ಇನ್ನೊಂದು ನಾಳೆ ಬೆಳಗ್ಗೆ ಮುಗಿಯುತ್ತೆ. ತಾಳಿ ಕಟ್ಟಿದ್ಮೇಲೆ 10:30ಗೆ ನಮ್ಮ ಜವಾಬ್ದಾರಿ ಮುಗಿಯಿತು. ಚುಮ್ಮ ಇದು ಎಲ್ಲಾಮೇ ಚುಮ್ಮ. ಅದಾದ್ಮೇಲೆ ನಾವು ನಿನಗೆ ಫೋನಿಗೇನೆಲ್ಲ ಮಾಡೋಕ್ಕೆ ಹೋಗಲ್ಲ, ನೀನಾಗೆ ಫ್ರೀಯಾಗಿ ಮಾಡಿದ್ರೆ ನಾವು ಮಾತಾಡ್ತೀವಿ. ನಮ್ದು ಒಂದಷ್ಟು ಟ್ರಿಪ್ ಪ್ಲಾನ್ ಆಗಿದೆ, ಬರೋಂಗಿದ್ರೆ ಒಂದು ರೋಡ್ ಟ್ರಿಪ್ಪು. ನೀವು ಅಲ್ಲೇ ವ್ಲಾಗ್ ನೋಡ್ತಾ ಕೇಳಿಸ್ಕೊಂಬಿಡಿ, ನಮ್ಗೆ ಒಂಚೂರು ನನ್ನ ಬಿಟ್ಟು ಕಳಿಸ್ಬಿಡ್ರಿ. ಅಲ್ಲ, ಈ ಬ್ಲಾಗಲ್ಲಿ ಇನ್ನೊಂದು ಸತ್ಯ ಹೇಳೋದು, ಹುಡುಗ ಇನ್ನೂ ತಾಳಿ ಕಟ್ಟಿಲ್ಲ, ನಾಳೆ ಬೆಳಿಗ್ಗೆ ತಾಳಿ ಕಟ್ಟಬೇಕಿಲ್ಲ. ಆಲ್ರೆಡಿ ಆಷಾಢಕ್ಕೆ 8 ದಿನ ಮನೆ ಕಳಿಸಿದ ಮೇಲೆ ಎಲ್ಲಿ ಟ್ರಿಪ್ ಹೋಗ್ಬೇಕಂತ ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟಿದ್ದಾನೆ. ನೋಡಿ ಪ್ಲಾನ್ ನಾನು ಬರ್ತೀನಿ, ಆಷಾಢದಲ್ಲಿ ಹೋಗೋಣ ಅಂತೇನ. ಹಿಂಗೆ ಮದುವೆ ಆದ್ಮೇಲೆ ನೀನು ಯಾವಾಗ ಮದುವೆ ಆಗ್ತೀಯ? ಮದುವೆ ಆಗೋ, ಓದೋದೆಲ್ಲ ಬಿಟ್ಬಿಟ್ಟು ಸ್ಕೂಲ್ಗೆ ಬಿಟ್ಟು ಮದುವೆ ಆಗಿ ಆರಾಮಾಗಿರೋ. ನೋಡಲ್ಲ ಎಷ್ಟು ಚೆನ್ನಾಗಿಲ್ಲ ರೆಡಿಯಾಗಿ, ನೀನು ಹಂಗೆ ರೆಡಿಯಾಗಿ ನಿಂತ್ಕೋಬೋದಾ? ಅಪ್ಪಿ ವ್ಲಾಗಲ್ಲಿ ಬರ್ತೀಯ ಹೇಳು. ನಾಚಿಕೆ ಆಗ್ಬೇಕು ನಿನಗೆ. 10 ಗಂಟೆಗೆ ಬಂದು ಹೇಳ್ತೀನಿ. ಇನ್ನೊಂದು ಗಂಟೆ ಚಂದು
ಎಲ್ಲ ಮದುವೆಲಿ ನಾನು ಉಸ್ತುವಾರಿ ಸಚಿವ ಕೇಕಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್. ಟೈಮಿಗೆ ಸರಿಯಾಗಿ ತಂದು ಕೇಕ್ ಕಟ್ ಮಾಡಿಸೋ ಜವಾಬ್ದಾರಿ ನಮಗೆ. ನೆಕ್ಸ್ಟ್ ಮದುವೆ ನೆಕ್ಸ್ಟ್ ಸಾಗರ್ದೆ. ಇಲ್ಲೇ ಇದ್ದಾರೆ. ಗೌತಮ್ ಎಲ್ಲ ಬಾಯ್ಸ್ ರೆಡಿ ಆಗಿದ್ದಾರೆ. ಇವಾಗ ಕೇಕ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ಅಡ್ವೊಕೇಟ್ ಅವರು ಇವತ್ತು ಕೇಕ್ ಸರ್ವ್ ಮಾಡಿದ್ದಾರೆ. ಅವರೇ ಕೇಕ್ ಸರ್ವರ್. ಇವತ್ತು ಕೇಕ್ ಸರ್ವರ್. ವೆಲ್ಕಮ್ 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 ಬಾಯ್ಸ್. ಇವತ್ತು ಸಂಗಡಿಗರು ಬಂದ್ರು. ಮಾತಾಡು ಬ್ಲಾಗ್ ಹಾಯ್ ಮಾಡ್ತೀನಿ. ನಮಸ್ತೆ. ಇವರು ನನ್ನ ಎಲ್ಲ ಟ್ರಿಪ್ ಕಳಿಸ್ತಾರೆ. ಇವರು ನನ್ನ ಎಲ್ಲ ಟ್ರಿಪ್ ಕಳಿಸ್ತಾರೆ. ಬಾಯ್ ಬಾಯ್. ಓ ಬೇಗ ಬಂದ್ರಿ ತುಂಬಾ. ಅಯ್ಯೋ ನೀವು ದೊಡ್ಡ ಜನಗಳು. ಬೆಳಗ್ಗೆಯಿಂದ ಬರ್ತಾನೆ ಇದ್ದೀರಾ, ನೋಡ್ತಾ ಇದ್ದೀನಿ. ಹಾಯ್ ಅಣ್ಣ ನಮಸ್ತೆ. ನಂಗೊಂದು ಜಾಗ ಬಿಡ್ರ ಇದೊಂದು ವಿಡಿಯೋ ತೋರ್ಸಕ್ಕೆ. ಜಾಗ ಬಿಡ ತುಂಬ. ಅರ್ದ್ಬಿಡು ಕೈಯಲ್ಲಿ ಅರ್ದ್ಬಿಡು. ಒಂದೇ ಒಂದು ಕೇಕ್ ಬಾಕ್ಸ್ ಓಪನ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ 6 ಜನ. ಏನು ಹೇಳ್ತೀವಿ? ಹಾಂ, ಒಂದು ಕೇಕ್ ಬಾಕ್ಸ್ ಓಪನ್ ಮಾಡೋಕೆ 6 ಜನ 7 ಜನ. ಏನು ಮಿಕ್ಸ್ ಆಗಿದೆ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ರೆಡ್ ಬುಲ್ ಬಂದಿರೋ ಸೈನ್ಯ ಇದೆಲ್ಲ, ಇದೆಲ್ಲ ವೆರಿ ತುಂಬ ಪುಣ್ಯ ಬೇಕು ಸಿಗಕ್ಕೆ. ಅದರಲ್ಲೂ ಇದೆಯಲ್ಲ ಇದು, ಅದಕ್ಕೆ ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ತಡಿ ತೋರಿಸ್ಬಿಡ್ತೀನಿ ಮುಖ. ಲೇ ನೀವಿಬ್ರು ಬರ್ಬೇಕಣ್ಣ, ತಡೀರೋ, ಇದು ಯಾರಿಗಾರ ಕೊಡ್ತೀನಿ. ಹೆಂಗೆ ನಮ್ಮ ಬಾಸ್ ಅವಳಿ ನೋಡಿ, ಇಲ್ಲಿ ಏನೂ ಗೊತ್ತಿಲ್ಲ, ಅಮಾಯಕಂತರ ನಿಂತಿದ್ದಾರೆ. ಮುಂದೆ ಏನಾಯ್ತು ಅಂತ ಹಂಗೆ ಕೇಳ್ಬೇಕು. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬ್ಲಾಗ್ ಎಲ್ರು ಅಂತ ಕೇಳ್ದ. ಇದು ಅಪ್ಪಿ ಮದುವೆ ವ್ಲಾಗು. ತಿರುಪು ಬಿಡ್ಕೊಳ್ತಾ ಅಷ್ಟೇ. ಸಂಜೆಯಿಂದ ಕಾಯ್ತಾ ಇದ್ದೀವಿ. ಏನು ಗ್ಯಾಪು? ಎಕ್ಸ್ಪೀರಿಯನ್ಸ್ ಮನುಷ್ಯ ಮಾತಾಡ್ತಾರೆ. ಹೆಂಗಿದೆ? ಎಷ್ಟು ಅವರ್ ಆಯ್ತು? ಸ್ಟಿಲ್ ಅಲ್ಲ ಇರ್ತಾರೆ. ಗೌತಮ್ ಅಪ್ಪಿ ಸ್ಟಿಲ್ ಅಲ್ಲ 5 hours ಆಯ್ತು ನಿಂತ್ಕೊಂಡು. ನೀವು ಹೊಂಡ್ರಿ ಈಗ ಹೊಡ್ತೀವಿ ಬೆಳಗ್ಗೆ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ ನೀವೆಲ್ಲ ಇಲ್ಲಿ? ಏನದು? ಏನು ರೋಬೋಟ್ ಥರ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಪಟಾಕಿ ಹೊಡಿತಾ ಇದ್ದೀವಿ. ಅಪ್ಪಿಗೆ ಡಮ್ ಅನ್ಸ್ತೀವಿ ಈಗ.
ರಾಕೆಟ್ ಮೇಲೆ ಅಪ್ಪಿ ಕಳಿಸ್ತೀವಿ. ಇವನ್ ವೆಯ್ಟ್ ಮಾಡಿ ಹಂಗೆ ಇಟ್ಕೊಡಿ. ಏನು ಲೈಟ್ ಜಾಸ್ತಿ ಮಾಡಬೇಕು ಇದು